ಈಗಾಗಲೇ ನಾನು ಶ್ರಾವಣ ಮಾಸದ ಅಧ್ಯಾಯ 1 ತಿಳಿಸ್ಕೊಟ್ಟಿದ್ದೀನಿ. ಶ್ರಾವಣ ಮಾಸದಲ್ಲಿ ಯಾವ್ಯಾವ ವ್ರತ ಮಾಡಬೇಕು, ಯಾವ್ಯಾವತ್ತು ಏನೇನು ಪೂಜೆ ಮಾಡಬೇಕು ಅನ್ನೋದನ್ನು ಈ 2ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಪೂಜೆ ವ್ರತಗಳನ್ನ ಮಾಡೋಕ್ಕಾಗದೇ ಇದ್ದರೂ ಅವರು ಈ ಮಾಸದ ಅಧ್ಯಾಯದ ಕಥೆಗಳನ್ನ ಕೇಳಿದರೂ ಕೂಡ ಮಾಡಿದಷ್ಟೇ ಪುಣ್ಯವನ್ನು ಲಭಿಸ್ತದೆ. ಹಾಗಾಗಿ ಈ ವಿಡಿಯೋನ ಕೇಳಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಜೊತೆಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈಶ್ವರನು ಹೇಳುತ್ತಾನೆ, ಹೇ ಮಹಾಭಾಗ, ಒಳ್ಳೆಯ ಮಾತುಗಳನ್ನಾಡಿರುವೆ. ಬ್ರಹ್ಮಪುತ್ರನೇ, ನೀನು ಬಹು ವಿನೀತನಾಗಿರುವಿ, ಗುಣವಂತನಾದ ಶ್ರೋತ್ರನಾಗಿರುವಿ. ಆದ್ದರಿಂದಲೇ ನೀನು ಶ್ರದ್ಧಾಯುತನಾಗಿರುವಿ ಹಾಗೂ ಭಕ್ತಿಯುತನಾಗಿರುವಿ. ಹೇ ಅನಗ, ಶ್ರಾವಣ ಮಾಸದ ವಿಷಯದಲ್ಲಿ ನೀನೇನು ಪ್ರಶ್ನೆಗಳನ್ನು ಮಾಡಿರುವೆಯೋ ಅವುಗಳಿಗೆ ಉತ್ತರವನ್ನು ಹೇಳುವೆನು. ನೀನು ಕೇಳದಿದ್ದ ವಿಷಯಗಳಿಗೂ ಪರಮ ಸಂತೋಷದಿಂದ ಸಮಾಧಾನವನ್ನು ಹೇಳುವೆನು. ದ್ವೇಷರಹಿತನಾದವನು ಎಲ್ಲರಿಗೂ ಪ್ರಿಯನಾಗಿರುತ್ತಾನೆ. ಅದರಂತೆಯೇ ನೀನಾದರೂ ವಿನಮ್ರವಾಗಿದ್ದು ದ್ವೇಷರಹಿತನಾಗಿರುವಿ. ನಿನ್ನ ತಂದೆಯಾದರೂ ಮೊದಲು ಉದ್ದಟನಾಗಿದ್ದರಿಂದ ಅವನ 5ನೆಯ ತಲೆಯು ಕತ್ತರಿಸಲ್ಪಟ್ಟಿತು. ನೀನು ಎಲ್ಲ ಮತ್ಸರವನ್ನೂ ತೊರೆದು ನನಗೆ ಶರಣು ಬಂದಿರುವುದರಿಂದ ನಾನು ನಿನಗೆ ಎಲ್ಲವನ್ನೂ ತಿಳಿಸುವೆನು. ಆದ್ದರಿಂದ ಹೇ ತಾತ, ನೀನು ಏಕಾಗ್ರಚಿತ್ತನಾಗಿ ಕೇಳು. ಹೇ ಯೋಗಿಯೇ, ಶ್ರಾವಣದಲ್ಲಿ ನೇಮದಿಂದ ಇದ್ದು ನಕ್ತ ಋತವನ್ನು ಪಾಲಿಸಬೇಕು. ಈ ಋತವನ್ನು ಧಾರಣ ಮಾಡಿದವನು ನಿತ್ಯ ಸಂಜೆ 4 ಗಂಟೆಗೆ ಭೋಜನ ಮಾಡಬೇಕು. 1 ತಿಂಗಳು ಪೂರ್ತಿ ಪ್ರತಿದಿನ ರುದ್ರಾಭಿಷೇಕವನ್ನು ಮಾಡಬೇಕು. ತನಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ತ್ಯಜಿಸಬೇಕು. ಪುಷ್ಪ, ಫಲ, ಧಾನ್ಯ, ತುಳಸಿ, ಮಂಜರಿಯುಕ್ತ ದಳ, ಬಿಲ್ವಪತ್ರ ಇವುಗಳಿಂದ ಶಂಕರನಿಗೆ ಲಕ್ಷ ಪೂಜೆಯನ್ನು ಮಾಡಬೇಕು. ಧಾರಣ ಪಾರಣ ಋತವನ್ನು ಆಚರಿಸಬೇಕು. ನಿಯಮದಿಂದ ಉಪವಾಸಗಳನ್ನು ಆಚರಿಸಬೇಕು. ನನ್ನ ಪ್ರೀತಿಕರವಾದ ಪಂಚಾಮೃತಾಭಿಷೇಕವನ್ನು ಮಾಡಬೇಕು. ಈ ಮಾಸದಲ್ಲಿ ಮಾಡಿದ ಪುಣ್ಯಕರ್ಮವೆಲ್ಲವೂ ಅನಂತ ಫಲದಾಯಕವಾಗುತ್ತದೆ. ಬ್ರಹ್ಮಚಾರಿಯಾದವನು ನೆಲದ ಮೇಲೆ ಮಲಗಬೇಕು. ಸತ್ಯ ನುಡಿಯಬೇಕು. ಯಾವ ವೃತಾಚರಣೆ ಇಲ್ಲದೆ ಈ ಮಾಸವನ್ನು ವ್ಯರ್ಥವಾಗಿ ಕಳೆಯಕೂಡದು. ಜಲವಿಲ್ಲದೆ ಭೋಜನವನ್ನು ಮಾಡಬೇಕು ಅಥವಾ ಕೇವಲ ಅವಿಷ್ಯಾನ್ನವನ್ನು ಸ್ವೀಕರಿಸಬೇಕು. ಮಾಸ ವೃತಾಧರಣ ಮಾಡಿದವನು ಪತ್ರದಲ್ಲಿ ಭೋಜನ ಮಾಡಬೇಕು. ತರಕಾರಿಗಳನ್ನು ತ್ಯಜಿಸಬೇಕು. ಹೇ ಸನತ್ಕುಮಾರ, ಭಕ್ತಿಯುತನಾಗಿ ವೃತವನ್ನು ಆಚರಿಸಬೇಕು. ಸದಾಚಾರಿಯಾಗಿರಬೇಕು. ನೆಲದ ಮೇಲೆ ಮಲಗಬೇಕು. ಪ್ರಾತಃ ಕಾಲ ಸ್ನಾನ ಮಾಡಬೇಕು. ಜಿತೇಂದ್ರಿಯನಾಗಿರಬೇಕು. ಏಕಾಗ್ರಚಿತ್ತನಾಗಿ ನಿತ್ಯ ನನ್ನ ಪೂಜೆಯನ್ನು ಮಾಡಬೇಕು. ಮಂತ್ರಗಳ ಪುನಶ್ಚರಣವೂ ಕೂಡ ಶೀಘ್ರ ಸಿದ್ಧಿಪ್ರದವಾಗಿದೆ. ಶಿವ ಷಡ್ವರ್ಣ ಮಂತ್ರದ ಓಂ ನಮಃ ಶಿವಾಯ ಮತ್ತು ಗಾಯತ್ರಿ ಜಪ ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮತ್ತು ವೇದ ಪಾರಾಯಣವನ್ನು ಮಾಡಿದರೆ ಸದ್ಯದಲ್ಲೇ ಫಲಿಸಿ ಇಷ್ಟಾರ್ಥವು ಲಭಿಸುವುದು. ಪುರುಷ ಸೂಕ್ತದ ಜಪವು ಅಧಿಕ ಫಲದಾಯಕವಾಗಿರುತ್ತದೆ. ಗೃಹಯಜ್ಞ, ಕೋಟಿ ಹೋಮ, ಲಕ್ಷ ಹೋಮ, 10 ಸಹಸ್ರ ಹೋಮ ಇವುಗಳನ್ನು ಮಾಡಿದರೆ ಅವು ತತ್ಕಾಲದಲ್ಲಿಯೇ ಫಲಿಸಿ ಅಪೇಕ್ಷಿತ ಅರ್ಥಗಳನ್ನು ಲಭಿಸುವವು. ಈ ಶ್ರಾವಣ ಮಾಸದಲ್ಲಿ 1 ದಿನವನ್ನಾದರೂ ವೃತಾಚರಣೆ ಇಲ್ಲದೆ ವ್ಯರ್ಥವಾಗಿ ಕಳೆಯುವನು ಪ್ರಳಯ ಕಾಲದವರೆಗೆ ಘೋರ ನರಕಯಾತನೆಯನ್ನು ಅನುಭೋಗಿಸುವನು. ಈ ಮಾಸವು ನನಗೆ ಪ್ರಿಯವಾಗಿರುವಷ್ಟು ಬೇರೆ ಯಾವುದೂ ನನಗೆ ಪ್ರಿಯವಾಗಿರುವುದಿಲ್ಲ. ಇದು ಕಾಮ್ಯ ಕರ್ಮ ಮಾಡಿದವನಿಗೆ ಅವನ ಇಷ್ಟಾರ್ಥವನ್ನು ಕೊಡುವುದಲ್ಲದೆ ನಿಷ್ಕಾಮ ಕರ್ಮ ಮಾಡಿದವನಿಗೆ ಮೋಕ್ಷವನ್ನು ಕೊಡಲು ಸಮರ್ಥವಾಗಿದೆ. ಈ ಮಾಸದಲ್ಲಿ ಮಾಡಬೇಕಾದ ಧರ್ಮಗಳ ಬಗ್ಗೆ ತಿಳಿಸುವೆನು. ಹೇ ವತ್ಸ, ಕೇಳು. ರವಿವಾರದಲ್ಲಿ ರವಿಋತವನ್ನು, ಸೋಮವಾರ ನನ್ನ ಪೂಜೆಯನ್ನು ಮತ್ತು ನಕ್ತ ಭೋಜನವನ್ನು ಮಾಡಬೇಕು. ಶ್ರಾವಣ ಮೊದಲ ಸೋಮವಾರದಿಂದ ರೋಟಿಕ ಎಂಬ ಋತವನ್ನು ಪ್ರಾರಂಭಿಸಬೇಕು. ಸರ್ವ ಕಾಮಾರ್ಥ ಸಿದ್ಧಿಪ್ರದವಾದ ಈ ಋತವನ್ನು ಶ್ರಾವಣ ಮೊದಲ ಸೋಮವಾರದಿಂದ ಮುಂದೆ 3.5 ತಿಂಗಳವರೆಗೆ ಆಚರಿಸಬೇಕು. ಮಂಗಳವಾರ ಮಂಗಳಗೌರಿ ಋತವನ್ನು, ಬುಧವಾರ ಬುಧ ಋತವನ್ನು, ಗುರುವಾರ ಬೃಹಸ್ಪತಿ ಋತವನ್ನು ಆಚರಿಸಬೇಕು. ಶುಕ್ರವಾರದ ದಿನ ಜೀವಂತಿಕಾ ಎಂಬ ದೇವಿಯ ಋತವು, ಶನಿವಾರದಂದು ಹನುಮಂತ ಮತ್ತು ನರಸಿಂಹದೇವರ ಋತವು ನಡೆಯುವುದು. ಹೇ ಮುನಿ, ಈ ಪ್ರಕಾರ ವಾರದ ಋತಗಳನ್ನು ತಿಳಿಸಿದೆ. ಇನ್ನು ನಿನಗೆ ತಿಥಿಗಳ ಋತಗಳನ್ನು ಹೇಳುವೆನು, ಕೇಳು. ಶ್ರಾವಣ ಶುದ್ಧ ದ್ವಿತೀಯ ದಿನ ಔದುಂಬರ ಎಂಬ ಋತ ಇರುವುದು. ಶುದ್ಧ ತೃತೀಯ ದಿನ ಗೌರಿ ಋತವು, ಚತುರ್ಥಿಯ ದಿನ ದೂರ್ವಾ ಗಣಪತಿ ಋತವು ಇರುವುದು. ದೂರ್ವಾ ಗಣಪತಿ ಋತಕ್ಕೆ ವಿನಾಯಕಿ ಋತವೆಂದು ಹೆಸರು. ಶ್ರಾವಣ ಶುಕ್ಲ ಪಕ್ಷದ ಪಂಚಮಿಯ ನಾಗಗಳ ಪೂಜೆಗೆ ಪ್ರಶಸ್ತವಾಗಿದ್ದು ಇದು ನಾಗಪಂಚಮಿ ಋತದ ದಿನವಾಗಿದೆ. ಇದನ್ನೇ ಮಾನವ ಕಲ್ಪಾದಿ ಎಂದು ಕರೆಯುವರು. ಷಷ್ಠಿಯ ದಿನ ಸೂಪೋದನ ಋತವನ್ನು ಮತ್ತು ಸಪ್ತಮಿಯ ದಿನ ಶೀತಲಾವೃತವನ್ನು ಆಚರಿಸಬೇಕು.
ಅಷ್ಟಮಿ ಮತ್ತು ಚತುರ್ದಶಿಯ ದಿನ ದೇವಿಗೆ ಪತಿವ್ರತಾರೋಪಣ ಮಾಡಬೇಕು. ಶುಕ್ಲ ಪಕ್ಷದ ನವಮಿ ಮತ್ತು ಕೃಷ್ಣ ಪಕ್ಷದ ನವಮಿಯಂದು ನಕ್ತ ಋತವನ್ನು ಆಚರಿಸಬೇಕು. ಶುಕ್ಲ ಪಕ್ಷದ ದಶಮಿಯಂದು ಆಶಾ ಎಂಬ ಹೆಸರಿನ ಋತವಿರುವುದು. ಕೆಲವು ಜನರು ಈ ಮಾಸದ ಎರಡೂ ಪಕ್ಷಗಳಲ್ಲಿ ಬರುವ ಏಕಾದಶಿಗಳಿಗೆ ಆಶಾ ಋತ ದಿನವೆಂದು ಕರೆಯುತ್ತಾರೆ. ಶ್ರಾವಣ ಶುಕ್ಲ ದ್ವಾದಶಿಯಂದು ಶ್ರೀಹರಿಗೆ ಪವಿತ್ರಾರೋಪಣ ಮಾಡಬೇಕು. ಅಂದು ಶ್ರೀಧರ ನಾಮಕ ಶ್ರೀಹರಿಯನ್ನು ಪೂಜಿಸುವವನು ಪರಮಲೋಕವನ್ನು ಹೊಂದುವನು. ಪೌರ್ಣಮಿಯ ದಿನ ಉತ್ಸರ್ಜನ, ಉಪಕರ್ಮ, ಸಭಾದೀಪ, ಉಪಕರ್ಮ, ಸಭೆಯಲ್ಲಿ ರಕ್ಷಾಬಂಧ, ಶ್ರಾವಣಿ ಕರ್ಮ, ಸರ್ಪಬಲಿ ಮತ್ತು ಹಯಗ್ರೀವ ಅವತಾರೋತ್ಸವ ಈ 7 ಕರ್ಮಗಳು ನಡೆಯಬೇಕು. ಶ್ರಾವಣ ಕೃಷ್ಣ ಚತುರ್ಥಿಯಂದು ಸಂಕಷ್ಟ ಚತುರ್ಥಿ ಎಂಬ ಋತುವು ಮತ್ತು ಪಂಚಮಿಯಂದು ಮಾನವ ಕಲ್ಪಾದಿಯು ಇರುವವು. ಹೇ ದ್ವಿಜೋತ್ತಮ, ಕೃಷ್ಣ ಅಷ್ಟಮಿಯು ಶ್ರೀಕೃಷ್ಣನ ಪೂರ್ಣ ಅವತಾರದ ದಿನ. ಈ ನಿಮಿತ್ತ ಅಂದು ಶ್ರೀಕೃಷ್ಣ ಋತ ಮತ್ತು ಮಹೋತ್ಸವಗಳನ್ನು ನಡೆಸಬೇಕು. ಅಮಾವಾಸ್ಯೆಯ ದಿನದ ಋತುವು ಪೀಠಾರೋ ಋತವೆಂದು ಕರೆಯಲ್ಪಡುವುದು. ಅಂದು ದರ್ಬೆಯನ್ನು ಸಂಗ್ರಹಿಸಬೇಕು ಮತ್ತು ಋಷಭಗಳನ್ನು ಪೂಜಿಸಬೇಕು. ಇನ್ನು ಶ್ರಾವಣ ಶುಕ್ಲ ಪ್ರತಿಪದೆಯೆಂದು ಆರಂಭಿಸಿ ಮಾಸದ ಆ ತಿಥಿಗಳ ಅಭಿಮಾನಿ ದೇವತೆಗಳನ್ನು ತಿಳಿಸುವೆನು ಕೇಳು. ಶುಕ್ಲ ಪ್ರತಿಪದೆಗೆ ಅಗ್ನಿ ದೇವತೆಯು, ದ್ವಿತೀಯಕ್ಕೆ ಬ್ರಹ್ಮ ದೇವತೆಯು, ತೃತೀಯಕ್ಕೆ ಗೌರಿಯು, ಚತುರ್ಥಿಗೆ ಗಣನಾಥನು, ಪಂಚಮಿಗೆ ಸರ್ಪರಾಜನು, ಷಷ್ಠಿಗೆ ಸ್ಕಂದ ದೇವತೆಯು, ಸಪ್ತಮಿಗೆ ಭಾಸ್ಕರನು, ಅಷ್ಟಮಿ ತಿಥಿಗೆ ಶಿವನು, ನವಮಿಗೆ ದುರ್ಗಾ, ದಶಮಿಗೆ ಯಮರಾಯನು, ಏಕಾದಶಿಗೆ ವಿಶ್ವ ದೇವತೆಗಳು, ದ್ವಾದಶಿಗೆ ಶ್ರೀಹರಿಯು, ತ್ರಯೋದಶಿಗೆ ಕಾಮನು, ಚತುರ್ದಶಿಗೆ ಶಿವನು, ಪೌರ್ಣಮಿಗೆ ಶಶಿಪತಿ ಚಂದ್ರನು ಮತ್ತು ಅಮಾವಾಸ್ಯೆಗೆ ಪಿತೃದೇವತೆಗಳು ಅಭಿಮಾನಿ ದೇವತೆಗಳೆಂದು ತಿಳಿಯಲ್ಪಟ್ಟಿದ್ದಾರೆ. ಆ ತಿಥಿಯಂದು ಆ ದೇವತೆಯನ್ನೇ ಪೂಜಿಸಬೇಕು, ಏಕೆಂದರೆ ಆ ದೇವತೆ ಆ ತಿಥಿಯ ಸ್ವಾಮಿಯಾಗಿರುವರು. ಹೇ ಮುನಿ, ಇದೇ ಮಾಸದಲ್ಲಿ ಪ್ರಾಯ ಅಗಸ್ತ್ಯ ನಕ್ಷತ್ರದ ಉದಯವಾಗುವುದು. ಉದಯದ ಕಾಲವನ್ನು ಹೇಳುವೆನು, ಏಕಾಗ್ರ ಚಿತ್ತದಿಂದ ಕೇಳು. ಸಿಂಹರಾಶಿಯಲ್ಲಿ ರವಿಯು ಪ್ರವೇಶದಿಂದ ದಿನದಿಂದ ಆರಂಭಿಸಿ 52 ಗತಿಗಾಗಳು ಕಳೆಯಲು ಅಗಸ್ತ್ಯೋದಯವು ಆಗುವುದು. ಅಗಸ್ತ್ಯೋದಕ್ಕಿಂತ 7 ದಿನ ಮೊದಲೇ ಅಗಸ್ತ್ಯ ಋಷಿಗೆ ಅರ್ಘ್ಯ ಕೊಡಲು ಪ್ರಾರಂಭಿಸಬೇಕು. ಸೂರ್ಯನು 12 ತಿಂಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಸಿಕೊಳ್ಳಲ್ಪಡುವನು. ಅವನು ಶ್ರಾವಣದಲ್ಲಿ ಗಭಸ್ತಿ ಎಂಬ ಹೆಸರಿನಿಂದ ಖ್ಯಾತನಾಗಿದ್ದಾನೆ. ಭಕ್ತಿ ತತ್ಪರರಾದ ಜನರು ಈ ಮಾಸದಲ್ಲಿ ಗಭಸ್ತಿಯನ್ನು ಪೂಜಿಸಬೇಕು. ಇನ್ನು ಮುಂದೆ ಚಾತುರ್ಮಾಸದಲ್ಲಿ ವಿಹಿತವಾದ ಋತುಗಳನ್ನು ತಿಳಿಸುವೆನು ಕೇಳು. ಶ್ರಾವಣದಲ್ಲಿ ಶಾಖವನ್ನು ಅಂದರೆ ತರಕಾರಿ, ಭಾದ್ರಪದದಲ್ಲಿ ಮೊಸರನ್ನು, ಅಶ್ವಿಜದಲ್ಲಿ ಹಾಲನ್ನು ಮತ್ತು ಕಾರ್ತಿಕದಲ್ಲಿ ದ್ವಿದಳವನ್ನು ತ್ಯಜಿಸಬೇಕು. ಈ ಎಲ್ಲ 4 ತಿಂಗಳ ಋತುಗಳನ್ನು ಮಾಡಲು ಯಾರಿಗೆ ಸಾಧ್ಯ ಆಗುವುದಿಲ್ಲವೋ ಅವರು ಶ್ರಾವಣ ಮಾಸದಲ್ಲಿಯ ಋತುವೊಂದನ್ನು ಮಾಡಿದರೂ ಸಾಕು. ಅವನು ಚಾತುರ್ಮಾಸ ಋತದ ಫಲವನ್ನು ಪಡೆಯುವನು. ಹೇ ಮಾನವ, ಶ್ರಾವಣ ಮಾಸದ ವಿಷಯವನ್ನು ನಿನಗೆ ಸಂಕ್ಷೇಪದಲ್ಲಿ ತಿಳಿಸಿದ್ದೇನೆ. ಈ ಮಾಸದ ಋತುಗಳ ಬಗ್ಗೆ ಮತ್ತು ಧರ್ಮಗಳ ಬಗ್ಗೆ 100 ವರ್ಷ ಕಳೆದರೂ ವಿಸ್ತಾರವಾಗಿ ವರ್ಣಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ನನ್ನ ಪ್ರೀತ್ಯರ್ಥವಾಗಲಿ ಅಥವಾ ಶ್ರೀಹರಿಯ ಪ್ರೀತ್ಯರ್ಥವಾಗಲಿ ಎಲ್ಲ ಋತುಗಳನ್ನು ಆಚರಿಸಬೇಕು. ಪರಮಾರ್ಥ ವಿಚಾರ ಮಾಡಲು ನನ್ನ ಮತ್ತು ಶ್ರೀಹರಿಯ ಮಧ್ಯೆ ಭೇದವೆಂಬುದಿಲ್ಲ. ನಮ್ಮಿಬ್ಬರಲ್ಲಿ ಭೇದವನ್ನು ಕಲ್ಪಿಸುವವರು ನರಕಭಾಗಿಗಳಾಗುವರು. ಹೇ ಸನತ್ ಕುಮಾರ, ನೀನು ಶ್ರವಣ ಮಾಸದ ಧರ್ಮಗಳನ್ನು ಆಚರಿಸು. ಇದಿಷ್ಟು ಶ್ರಾವಣ ಮಾಸದ 2ನೇ ಅಧ್ಯಾಯ. 1ನೇ ಅಧ್ಯಾಯ ಆಗಲೇ ತಿಳಿಸಿದ್ದೀನಿ. ಯಾರು ಕೇಳಿಲ್ಲ ಅವರು ಲಿಂಕ್ ಹಾಕಿರ್ತೀನಿ, ಅವರು ನೋಡ್ಕೊಳ್ಳಿ, ಅಥವಾ ನನ್ನ ಚಾನಲಲ್ಲಿ ಸಿಗುತ್ತೆ. ಇನ್ನು ಮುಂದಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೆ ಲೈಕ್ ಮಾಡಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.